3. ವೈದ್ಯರುಗಳ ಅರಿಕೆ. ಡಾಕ್ಟರ್ ರೆಜಿನಾಲ್ಡ್ ಚೆರಿ ಇವರು ಹೀಗೆ ಹೇಳುತ್ತಾರೆ, ಈ ಕ್ಯಾನ್ಸರ್ ಕಾಯಿಲೆಗಳ ಚಿಹ್ನೆಗಳಿಗಿಲ್ಲ. ಶ್ರೀಮತಿ ಡಾಡಿ ಆಸ್ಟಿನ್ ರವರನ್ನು ತಾಕಿದ ಕ್ಯಾನ್ಸರ್ ರೋಗವು ಬಹಳ ಭಯಂಕರವಾದುದು. ಕಿಡ್ನಿಯಲ್ಲಿ ಉಂಟಾಗುವ ಕ್ಯಾನ್ಸರ್ ವೈದ್ಯಕೀಯ ಲೋಕದ ಚರಿತ್ರೆಯಲ್ಲಿಯೇ ಬಹಳ ಭಯಂಕರವಾದುದು ಎನ್ನುವರು. ಏಕೆಂದರೆ ಮನುಷ್ಯನ ಕಿಡ್ನಿಯಲ್ಲಿ ಬರುವ ಈ ಕ್ಯಾನ್ಸರ್ ರೋಗವು ರಕ್ತ ಹರಿಯುವ ನರನಾಡಿಗಳಲ್ಲಿ ಪ್ರಸಾರವಾಗುವುದರಿಂದ ಇದು ದಿನೇ ದಿನೇ ಬೆಳೆಯುತ್ತಾ ರೋಗವನ್ನು ಹರಡುತ್ತಾ ಹೋಗುತ್ತದೆ. ಈ ಕ್ಯಾನ್ಸರ್ನಿಂದ ಬಾಧಿತರಾದ ಜನರು ಬಹಳ ಬೇಗ ಸತ್ತು ಹೋಗುತ್ತಾರೆ. ಈ ಕ್ಯಾನ್ಸರ್ ರೋಗವು ಯಾವ ಭಾಗದಲ್ಲಿ ಬಂದಿದೆ ಎಂಬುದನ್ನು ಕಂಡುಹಿಡಿಯುವ ಮೊದಲೇ ಸತ್ತು ಹೋಗುತ್ತಾರೆ. ಬಾಧಿಸಲ್ಪಟ್ಟ ಜನರು ಬಹಳ ಬೇಗನೆ ಸೋತು ಹೋಗಿ ಬಲಹೀನರಾಗುತ್ತಾರೆ. ಸಾಮಾನ್ಯವಾಗಿ 6 ತಿಂಗಳಲ್ಲಿಯೇ ಸತ್ತು ಹೋಗುತ್ತಾರೆ. ನವೆಂಬರ್ 1081ರಲ್ಲಿ ಸೈಂಟ್ ಲೂಕ್ ಆಸ್ಪತ್ರೆಯಲ್ಲಿ ಟೆಕ್ಸಸ್ ಮೆಡಿಕಲ್ ಸೆಂಟರ್ ಆಸ್ಟನ್ನಲ್ಲಿ ಶ್ರೀಮತಿ ಡಾಡಿ ಆಸ್ಟಿನ್ ಅವರು ಸೇರಿಸಲ್ಪಟ್ಟರು. ಆಗ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು, ಜ್ವರ ಇರುವುದಾಗಿ ಹೇಳಿದರು. ಹಲವಾರು ಪರಿಶೋಧನೆಗಳು ನಡೆದವು. ಆರಂಭದ ಪರಿಶೋಧನೆಗಳಲ್ಲಿ ಏನೂ ತಿಳಿಯಲಿಲ್ಲ. ರಕ್ತ ಕಣಗಳು ಸರಿಯಾದ ರೀತಿಯಲ್ಲೇ ಇದ್ದವು. ಅವರ ಹೃದಯ ಕಿಡ್ನಿಗಳು ಸರಿಯಾಗಿಯೇ ಕೆಲಸ ಮಾಡುತ್ತಿದ್ದವು. ಆದುದರಿಂದ ಇದು ಯಾವುದೋ ವೈರಸ್ ಜ್ವರವೆಂದು ತಿಳಿದೆವು. ಆದರೂ ಕೆಲವು ವೈದ್ಯರುಗಳು ಎಲ್ಲೋ ಏನೋ ಸರಿಯಾಗಿಲ್ಲ, ಆದರೆ ಅದು ಏನೆಂಬುದನ್ನು ಕಂಡುಹಿಡಿಯಲಾಗುತ್ತಿಲ್ಲವೆಂದು ಹೇಳುತ್ತಿದ್ದರು. ಆದುದರಿಂದ ಇನ್ನೂ ಕೆಲವು ವಿಶೇಷ ಪರಿಶೋಧನೆಗಳನ್ನು ನಡೆಸಬೇಕೆಂದು ತೀರ್ಮಾನಿಸಿದರು. ಹೊಸ ಪರಿಶೋಧನೆ ಕ್ಯಾನ್ಸರ್. ಹೊಟ್ಟೆಯಲ್ಲಿ ಸೊನೋಗ್ರಾಮ್ ಮಾಡಲ್ಪಟ್ಟಿತು. ಶಬ್ದ ತರಂಗಗಳನ್ನು ಹೊಟ್ಟೆಯೊಳಗೆ ಕಳುಹಿಸಲಾಯಿತು. ಮೊದಲು ಕಿಡ್ನಿ, ಪಾನ್ಕ್ರಿಯಾಸ್, ಗರ್ಭಚೀಲವು ಸಾಧಾರಣವಾಗಿ ಕಂಡಿತು. ನಂತರ ರೇಡಿಯೋಲಜಿಸ್ಟ್ ಭಯಂಕರವಾದ ಚಿತ್ರವನ್ನು ತೋರಿಸಿತು. ಕಿಡ್ನಿಯಲ್ಲಿ ತೊಂದರೆಗಳು, ಗರ್ಭಚೀಲದ ಪಕ್ಕದಲ್ಲಿ ಗಡ್ಡೆ ಇರುವುದು ಕಂಡುಬಂತು. ನಂತರ ಹೊಟ್ಟೆಯ ಭಾಗದಲ್ಲಿ ಸಿಟಿ ಸ್ಕ್ಯಾನ್ ಮಾಡಲ್ಪಟ್ಟಿತು. ಆಗ ರಿಸಲ್ಟ್ ಈ ರೀತಿಯಾಗಿತ್ತು. ಹೊಟ್ಟೆಯ ಒಳಭಾಗದಲ್ಲಿ 2 ಪಕ್ಕಗಳಲ್ಲಿ ಗಡ್ಡೆಗಳಿದ್ದವು. ಸ್ಕ್ಯಾನ್ ಚಿತ್ರವು ಕ್ಯಾನ್ಸರ್ ಇರುವುದನ್ನು ಸೂಚಿಸಿತು. ವೈದ್ಯರು ಅದು ಒಂದು ವೇಳೆ ಅಮೀಬಾ ಇರಬಹುದು ಎಂದು ಯೋಚಿಸಿದರು. ಆಗ ಹೊಟ್ಟೆಯ ಬಯೋಪ್ಸಿ ಮಾಡಲಾಯಿತು. ಅಮೀಬಾದಂಥ ಕ್ರಿಮಿಗಳನ್ನು ಕಂಡುಹಿಡಿಯಲು ಅನೇಕ ಪರಿಶೋಧನೆಗಳು ನಡೆದವು. ಕಲ್ಚರ್, ಸ್ಮೀರ್, ಸ್ಟೇನ್ ಪರಿಶೋಧನೆಗಳು ನಡೆದವು. ಅವೆಲ್ಲವೂ ನೆಗೆಟಿವ್ ಆಗಿತ್ತು. ಆಗ ಅದು ಕ್ಯಾನ್ಸರ್ ಕಾಯಿಲೆಯೇ ಎಂದು ದೃಢವಾಯಿತು. ಪಾಥೋಲಜಿಸ್ಟ್ಗಳು ಪರಿಶೋಧಿಸಿದರು. ಸೈಂಟ್ ಲೂಕ್ ಆಸ್ಪತ್ರೆಯಲ್ಲಿ ಆ ಸ್ಲೈಡ್ಗಳನ್ನು MD ಆ್ಯಂಡರ್ಸನ್ ಲೋಕದಲ್ಲಿಯೇ ಪ್ರಸಿದ್ಧವಾದ ಆಸ್ಪತ್ರೆ ಆದಾಗಿತ್ತು. ಅಲ್ಲಿಗೆ ಕಳಿಸಿದರು. ಈ ಆಸ್ಪತ್ರೆಯು ಕ್ಯಾನ್ಸರ್ ಕಾಯಿಲೆಯನ್ನು ಕಂಡು ಹಿಡಿಯುವುದರಲ್ಲಿ ಹೆಸರುವಾಸಿಯಾಗಿತ್ತು. ಅಲ್ಲಿಯ ರಿಸಲ್ಟ್ ಮೆಟಾಸ್ಟಾಟಿಕ್ ಎಡ್ನೋಕರ್ಸಿನೋಮಾ ಆಫ್ ದ ಲಿವರ್ ಎಂದು ಬಂದುಬಿಟ್ಟಿತು. ಆಗ ಕ್ಯಾನ್ಸರ್ ಕಾಯಿಲೆಯು ಆರಂಭವಾದುದೆಲ್ಲಿ ಎಂಬ ಪ್ರಶ್ನೆ ಎದ್ದಿತು. ಆದಾಗ್ಯೂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಲಿಲ್ಲ. ಶರೀರದ ಇತರ ಭಾಗಗಳಲ್ಲಿ ತೆಗೆದ ಪರಿಶೋಧನೆಗಳಲ್ಲಿ ರಿಸಲ್ಟ್ ಸಾಧಾರಣವಾಗಿಯೇ ಇತ್ತು. ಶ್ರೀಮತಿ ಆಸ್ಟಿನ್ ಅವರಿಗೆ ಫಲಿತಾಂಶವನ್ನು ತಿಳಿಸಿದೆವು. ಆಸ್ಪತ್ರೆಯ ವೈದ್ಯರುಗಳು ಈ ಕಾಯಿಲೆಯನ್ನು ಗುಣಪಡಿಸಲು ಸಾಧ್ಯವೇ ಇಲ್ಲ ಎಂದು ತಿಳಿಸಿಬಿಟ್ಟರು. ಪರಿಶೋಧನೆಗಳಲ್ಲಿ ಏನು ತಪ್ಪಿದೆ ಎಂಬುದನ್ನು ಕಂಡುಹಿಡಿಯಬಹುದೇ ಹೊರತು ಅದಕ್ಕೆ ಪರಿಹಾರ ಕಂಡುಹಿಡಿಯಲು ಸಾಧ್ಯವಿಲ್ಲ. ಕಿಮೋಥೆರಪಿಯಿಂದ ಕೂಡ ಪರಿಹಾರ ಕಂಡುಹಿಡಿಯಲು ಸಾಧ್ಯವಿಲ್ಲವೆಂದು ತಿಳಿಸಿಬಿಟ್ಟರು. ಆಸ್ಟಿನ್ ಅವರು ಬದುಕುವ ಸಾಧ್ಯತೆಗಳಿಲ್ಲವೆಂದು ಹೇಳಿ ಅವರನ್ನು ಮನೆಗೆ ಕಳಿಸಿಬಿಟ್ಟರು. ಚಿಕಿತ್ಸೆ ಕೊಡಲ್ಪಡಲಿಲ್ಲ. ಈಗ ಹಲವಾರು ವರ್ಷಗಳು ಕಳೆದವು. ನಂತರ 1981ರಲ್ಲಿ ಎಷ್ಟೋ ಪರಿಶೋಧನೆಗಳನ್ನು ನಾನು ಮಾಡಿದೆನು. ಈಗ ಅವರು ಆರೋಗ್ಯವಂತ ಸ್ತ್ರೀಯಾಗಿದ್ದಾರೆ. ಅವರ ದೇಹಸ್ಥಿತಿ ಎಲ್ಲವೂ ಸರಿಯಾಗಿಯೇ ಇದೆ. ಈಗ ಅವರು ಬಹಳ ಚುರುಕಾಗಿ ಎಲ್ಲ ಕಾರ್ಯಗಳನ್ನು ಮಾಡುತ್ತಿರುವ ಚಟುವಟಿಕೆಯುಳ್ಳ ಸ್ತ್ರೀಯಾಗಿದ್ದಾರೆ. ಪ್ರತಿದಿನವೂ ವ್ಯಾಯಾಮ ಮಾಡುತ್ತಾರೆ. ಯಾವ ವ್ಯಾಧಿಯ ಗುರುತು ಇಲ್ಲ. ನೀವು ಕೇಳಬಹುದು, ಶ್ರೀಮತಿ ಡಾಡಿ ಆಸ್ಟಿನ್ ಅವರ ಜೀವಿತದಲ್ಲಿ ಏನು ನಡೆಯಿತು ಎಂದು. ಉತ್ತರ ಬಹಳ ಸುಲಭ. ಅವರು ಔಷಧಿಗಳಿಂದಲ್ಲ, ಪ್ರಾರ್ಥನೆಯ ಶಕ್ತಿಯ ಗುಣ ಹೊಂದಿದರು. ಅವರು ಗುಣ ಹೊಂದಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರು ಅವರನ್ನು ವಿಶೇಷವಾಗಿ ಮುಟ್ಟಿದನು. ಈಗಲೂ ನಾವು ಹೊಸ ಹೊಸ ಕಾರ್ಯಗಳನ್ನು ಕಂಡುಹಿಡಿಯುತ್ತಲೇ ಇದ್ದೇವೆ. ವಿಶೇಷವಾಗಿ ಒಬ್ಬ ಮನುಷ್ಯನ ಮನಸ್ಥಿತಿ ಪಾಸಿಟಿವ್
ವಿಶ್ವಾಸವಿದ್ದರೆ ಬಿಳಿ ರಕ್ತ ಕಣಗಳು ಹೆಚ್ಚಾಗಿರುತ್ತವೆ. ಇದು ಶೀಘ್ರವಾಗಿ ರೋಗವನ್ನು ಹೊರಗೆ ಹಾಕುತ್ತವೆ. ಇದು ಒಂದು ಅದ್ಭುತವೇ? ಮನುಷ್ಯರು ಏನು ಯೋಚಿಸುತ್ತಾರೆಂದರೆ, ಒಂದು ವೇಳೆ ವೈದ್ಯರುಗಳು ಸರಿಯಾಗಿ ಪರೀಕ್ಷಿಸಲಿಲ್ಲವೇ, ಒಂದು ವೇಳೆ ಅದು ಕ್ಯಾನ್ಸರ್ ಕಾಯಿಲೆ ಅಲ್ಲದಿರಬಹುದು ಎಂದು. ಒಂದು ವೇಳೆ ಒಬ್ಬರೇ ಡಾಕ್ಟರ್ ಪರೀಕ್ಷೆ ಮಾಡದಿದ್ದರೆ ಅವರುಗಳು ಹೇಳುವುದು ಸರಿ, ತಪ್ಪುಗಳು ನಡೆಯಬಹುದು. ಆದರೆ ಈ ಕೇಸ್ ಹಾಗಲ್ಲ. ಇದು ಎಷ್ಟೋ ಪೆಥಾಲಜಿಸ್ಟಿಸ್, ರೇಡಿಯೋಲಜಿಸ್ಟಿಸ್, ಇಂಟೆನ್ಸಿವ್ಸ್ ಕ್ಯಾನ್ಸರ್ ಕಾಯಿಲೆಯ ಎಕ್ಸ್ಪರ್ಟ್ಸ್ಗಳು ಪರಿಶೋಧನೆ ಮಾಡಿದರು. ಅವರೆಲ್ಲರೂ ಒಂದೇ ಡಯಾಗ್ನೋಸಿಸ್ನೇ ಹೇಳಿದರು. ಮೆಟಾಸ್ಟಿಕ್ ಒಡಿನೋಕಾರ್ ಸಿನೋಮಾ ಲಿವರ್ನಲ್ಲಿ ಆಗಿತ್ತು. ಇದರಲ್ಲಿ ಯಾವ ಸಂದೇಹವೂ ಇರಲಿಲ್ಲ. ಈಗ ಅವರು ಸಂಪೂರ್ಣ ಆರೋಗ್ಯವಂತರಾಗಿದ್ದಾರೆ. ದೈವಿಕ ಆರೋಗ್ಯವು ಸತ್ಯವೇ ಹೌದು. ನಾನು ಒಬ್ಬ ವೈದ್ಯನಾಗಿರುವುದರಿಂದ ಬಹಳ ಜಾಗರೂಕತೆಯಿಂದ ನಾನು ಚಿಕಿತ್ಸೆ ಮಾಡಿದ್ದೇನೆ. ಅದಕ್ಕೂ ಒಂದು ಮಿತಿ ಉಂಟು. ಎಲ್ಲ ಮನುಷ್ಯರಿಗೂ ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುತ್ತದೆ. ದೇವರಿಂದ ಅದು ಒಂದು ದೈವಿಕ ಸುಖವಾಗಿರಬಹುದು. ನನ್ನ ಅನುಭವದಲ್ಲಿ ಆಗಾಗ್ಗೆ ದೇವರಿಂದ ಕೊಡಲ್ಪಟ್ಟ ದೈವಿಕ ಸುಖವನ್ನು ಕಂಡಿದ್ದೇನೆ. ಸರಿ, ನಾವೇಕೆ ಡೋಡಿ ಆಸ್ಟಿನ್ ಅವರು ಹೊಂದಿದ್ದ ದೈವಿಕ ಅದ್ಭುತ ಹಾಗೆ ಇತರರು ಹೊಂದುವುದಿಲ್ಲವೆಂದು ಕೇಳಬಹುದು. ಅದಕ್ಕೊಂದು ಸುಲಭವಾದ ಉತ್ತರ. ದೇವರು ತನ್ನನ್ನು ನಂಬುವವರಿಗೆ ಮಾತ್ರವೇ ಹೀಗೆ ದೈವಿಕ ಸುಖವನ್ನು ಕೊಡಲು ಸಾಧ್ಯ. ಒಬ್ಬರು ರಕ್ಷಣೆಗಾಗಿ ದೇವರನ್ನು ನಂಬಿದರೆ ಅದನ್ನು ಅವರು ದೇವರಿಂದ ಹೊಂದಬಹುದು. ಅವರಿಗೆ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ. ಡೋಡಿ ಆಸ್ಟಿನ್ ಅವರು ದೈವಿಕ ಆರೋಗ್ಯಕ್ಕಾಗಿ ಕರ್ತನನ್ನು ಅಂಟಿಕೊಂಡರು. ಅದಕ್ಕಾಗಿಯೇ ದೇವರು ಅವರಿಗೆ ತನ್ನನ್ನು ಪ್ರಕಟಿಸಿಕೊಂಡನು. ತನ್ನ ಪ್ರೀತಿಯಿಂದಲೂ ಕರುಣೆಯಿಂದಲೂ ಅವರನ್ನು ಮುಟ್ಟಿ ಗುಣಪಡಿಸಿದನು. ತನ್ನನ್ನು ನಂಬುವ ಎಲ್ಲರನ್ನೂ ಗುಣಪಡಿಸಲು ಆತನಿಗೆ ಮನಸ್ಸುಂಟು. ಡೋಡಿ ಆಸ್ಟಿನ್ ಅವರ ಸಾಕ್ಷಿ ಬಹಳ ಅದ್ಭುತವಾದುದು. ಆ ವೇದನೆಯ ದಿನಗಳು ಮುಗಿದಾಗ ಅವರು ಎಷ್ಟು ದೊಡ್ಡ ಅದ್ಭುತವನ್ನು ಹೊಂದಿದ್ದಾರೆಂಬುದನ್ನು ಅವರಿಂದ ತಿಳಿಯಲು ಸಾಧ್ಯವೇ? ನಾನು ಒಬ್ಬ ವೈದ್ಯನಾಗಿರುವುದರಿಂದ ಹೊಸ ರೀತಿಯ ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಬಹುದು. ಇವೆಲ್ಲವುಗಳನ್ನು ನೋಡುವಾಗ ದೇವರಿಂದ ಮಾತ್ರವೇ ರೋಗವನ್ನು ಗುಣಪಡಿಸಲು ಸಾಧ್ಯ. ವೈದ್ಯರು ಚಿಕಿತ್ಸೆ ಮಾಡಬಹುದು ಅಷ್ಟೇ. ಡಾಕ್ಟರ್ ರಿಚರ್ಡ್ ಡಬ್ಲ್ಯೂ ವಾಕರ್ ಅವರ ಹೇಳಿಕೆ 1979 ಇಸವಿಯಿಂದಲೂ ನಾನು ನನ್ನ ಕುಟುಂಬದವರೆಲ್ಲರೂ ಆಸ್ಟನ್ ಟೆಕ್ಸಸ್ನಲ್ಲಿರುವ ಸಭೆಗೆ ಹೋಗುತ್ತಿದ್ದೆವು. ನಮ್ಮ ಕುಟುಂಬದವರು ಬೋಧಕರಾದ ಜಾನ್ ಆಸ್ಟಿನ್ ಕುಟುಂಬದವರು ಆತ್ಮೀಯ ಸ್ನೇಹಿತರಾಗಿದ್ದೆವು. ಡೋಡಿ ಆಸ್ಟಿನ್ ಅವರು ನನ್ನ ಪೇಷಂಟ್ ಆಗಿದ್ದರು. ಬೋಧಕರಾದ ಜಾನ್ ಆಸ್ಟಿನ್ ಅವರ ಪತ್ನಿಗೆ ಆರೋಗ್ಯವಿಲ್ಲದವರ ಬಗ್ಗೆ ನನ್ನ ಪತ್ನಿಗೆ ನಾನು ಹೇಳಿದೆನು. ಶ್ರೀಮತಿ ಡೋಡಿ ಆಸ್ಟಿನ್ ಅವರು ಪ್ರಸಂಗ ಮಾಡಲು ನಿಂತಾಗ ಅವರು ಬಹಳ ಸೋತು ಹೋಗಿದ್ದರು. ಅವರ ಶರೀರದಲ್ಲಿ ನೋವಿರುವುದು ತಿಳಿಯುತ್ತಿತ್ತು. ಮೊದಲಿದ್ದ ಉತ್ಸಾಹವು ಸಂತೋಷವು ಅವರಲ್ಲಿಲ್ಲ. 3 ವರ್ಷಗಳಾದ ಮೇಲೆ ಬೋಧಕರಾದ ಜಾನ್ ಅವರು ಸಭೆಗೆ ಬಂದರು. ಏನೋ ಸರಿಯಿಲ್ಲವೆಂದು ನಾನು ನನ್ನ ಪತ್ನಿಯು ತಿಳಿದೆವು. ಜಾನ್ ಅವರು ಬಹಳ ಸೋಲುವಿಕೆಯಿಂದ ಪ್ರಸಂಗ ಪೀಠವನ್ನು ಹತ್ತಿದರು. ತನ್ನ ಪತ್ನಿಗೆ ಆರೋಗ್ಯ ಸರಿಯಿಲ್ಲವೆಂದು ನೀವೆಲ್ಲರೂ ಅವರಿಗಾಗಿ ಎಡೆಬಿಡದೆ ಪ್ರಾರ್ಥಿಸಬೇಕೆಂದು ಅವರು ಕೇಳಿಕೊಂಡರು. ನಾವೆಲ್ಲರೂ ಹಾಗೆ ಪ್ರಾರ್ಥಿಸಲು ಆರಂಭಿಸಿದೆವು. ನನ್ನ ಬಳಿ ಚಿಕಿತ್ಸೆಗಾಗಿ ಮೊದಲ ಬಾರಿ ಆಸ್ಟಿನ್ ರವರು ಜುಲೈ 5, 1985 ನಮ್ಮ ಆಸ್ಪತ್ರೆಗೆ ಬಂದರು. ಅಷ್ಟರೊಳಗೆ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಪೂರ್ಣ ಗುಣ ಹೊಂದಿದರು. ಅವರ ಗರ್ಭದಲ್ಲಿ ಟ್ಯೂಮರ್ ಗೆಡ್ಡೆ ಇತ್ತು. 1 ವರ್ಷಕ್ಕೆ ಮೊದಲೇ ಟ್ಯೂಮರ್ ಆಗಿ ಕಾಣುತ್ತಿತ್ತು. ಅದು ಚಿಕ್ಕದಾಗಿದ್ದರೂ ಬಹಳ ವೇದನೆ ಉಂಟು ಮಾಡುತ್ತಿತ್ತು. ನಾನು ಅವರನ್ನು ಪರಿಶೋಧನೆ ಮಾಡಿದಾಗ ರಿಸಲ್ಟ್ ಈ ರೀತಿಯಾಗಿತ್ತು. ಎಂದರೆ ಗರ್ಭಚೀಲದ ಹೊರಭಾಗದಲ್ಲಿದ್ದ ಗಡ್ಡೆ ನಾನು ಕೆಲವು ದಿನಗಳ ಹಿಂದೆ ತೆಗೆದೆ. ಅಲ್ಟ್ರಾಸೌಂಡ್ನ ಫೋಟೋ ತರಲು ಹೇಳಿದೆನು. ಅದರಲ್ಲಿಯೂ ರಿಸಲ್ಟ್ ಹೀಗೆಯೇ ಕಂಡಿತು. ಈ ಹೇಳಿಕೆಯಿಂದ 2 ವಿಷಯಗಳನ್ನು ಕಂಡುಹಿಡಿದೆವು. ಒಂದು ಗರ್ಭಚೀಲದಲ್ಲಿಯೂ ಇನ್ನೊಂದು ಲಿವರ್ನಲ್ಲಿಯೂ ಕಂಡಿತು. ಗಡ್ಡೆ ಮರೆಯಾಯಿತು. ಶ್ರೀಮತಿ ಆಸ್ಟಿನ್ ರವರು ಆತ್ಮದಲ್ಲಿ ಸಮಾಧಾನವಾಗಿರುವ ಹಾಗೆ ಕಂಡರೂ ಅವರ ಮನಸ್ಸಿನಲ್ಲಿ ಒಂದು ಹೋರಾಟವೇ ಇತ್ತು. ಗರ್ಭಚೀಲದಲ್ಲಿರುವ ಗಡ್ಡೆಯನ್ನು ಆಪರೇಷನ್ ಮೂಲಕ ತೆಗೆಯುವುದೋ ಬೇಡವೋ ಎಂದು ಕೊನೆಯದಾಗಿ ಹಿಸ್ಟರೆಕ್ಟೊಮಿ ಮಾಡುವುದಕ್ಕೆ ಒಪ್ಪಿಕೊಂಡರು.
ಎನೆಸ್ತಿಯ ಕೊಡಲ್ಪಟ್ಟಿತು. ಆಪರೇಷನ್ ಮಾಡುವ ಮೊದಲು ಒಂದು ಪರಿಶೋಧನೆ ಮಾಡಲ್ಪಟ್ಟಿತು. ಆಗ ಅದು ಒಂದು ಚಿಕ್ಕ ಚೆಂಡಿನಂತೆ ಇರುವುದು ಕಂಡಿತು. ಆದರೂ ಚಿಕಿತ್ಸೆ ಪ್ರಾರಂಭಿಸಿದೆವು. ಆಗ ಆ ಗಡ್ಡೆ ಇರಲಿಲ್ಲವೆಂಬುದು ಪೆಥಾಲಜಿ ರಿಪೋರ್ಟಿಂಗ್ನಿಂದ ತಿಳಿಯಿತು. ನೀವು ಕೇಳಬಹುದು, ಕರ್ತನು ಡಾಡಿ ಆಸ್ಟಿನ್ರವರನ್ನು ಕ್ಯಾನ್ಸರ್ ಕಾಯಿಲೆಯಿಂದ ಗುಣಪಡಿಸಿದಾಗ ಅದೇ ಸಮಯದಲ್ಲಿ ಫೈಬರ್ಡ್ ಗಡ್ಡೆಯನ್ನು ಏಕೆ ವಾಸಿ ಮಾಡಲಿಲ್ಲವೆಂದು ನನಗೆ ಗೊತ್ತಿಲ್ಲ. ಅದಕ್ಕೆ ಉತ್ತರ, ನಾನು ಇರುವಾತನೇ ಆಗಿದ್ದೇನೆ ಎಂಬುವನ ಹೊರತು ಬೇರೆ ಉತ್ತರ ಕೊಡಲು ನನ್ನಿಂದ ಆಗುವುದಿಲ್ಲ. ಆದರೆ ಈ ಅದ್ಭುತವನ್ನು ನಾನು ಹೇಳದಿದ್ದರೆ ಡಾಡಿ ಆಸ್ಟಿನ್ ಅವರು ಹೊಂದಿದ ಅದ್ಭುತದಲ್ಲಿ ನಾನೂ ಪಾಲು ಹೊಂದಲಾರೆನು. ಜುಲೈ 5, 1985 ನಾನು ಅವರಿಗೆ ಚಿಕಿತ್ಸೆ ಕೊಡುತ್ತಾ ಬಂದಿದ್ದೇನೆ. ನಾನು ಎಷ್ಟೋ ಬಾರಿ ಅವರಿಗೆ ಚಿಕಿತ್ಸೆ ನೀಡಿದಾಗಿಯೂ ಅವರು ಪೂರ್ಣ ಗುಣ ಹೊಂದಿರುವರೆಂದು ನನ್ನಿಂದ ಹೇಳಲಾಗದು. ಅವರು ಕ್ಯಾನ್ಸರ್ ಕಾಯಿಲೆಯಿಂದ ವೇದನೆಯನ್ನು ಅನುಭವಿಸುತ್ತಿರುವಾಗ ಅವರನ್ನು ನಾನು ನೋಡಿದ್ದೇನೆ. ಅವರಿಗೆ ನೀಡಿದ ಎಲ್ಲ ವೈದ್ಯಕೀಯ ಚಿಕಿತ್ಸೆಗಳ ರಿಪೋರ್ಟು ನೋಡಿದ್ದೇನೆ. ಮೆಟಾಲಿಸ್ಟಿಕ್ ಎಡೋನೋಕರಿನೋಮಾ, ಕ್ಯಾನ್ಸರ್ ಆಫ್ ದ ಲಿವರ್ ಎಂದು ಬರೆದಿದ್ದರು. ನನಗೆ ಗೊತ್ತು, ಅವರಿಗೆ ಕ್ಯಾನ್ಸರ್ ಎಂದೂ ತಿಳಿದರೂ ತಕ್ಷಣ ಚಿಕಿತ್ಸೆ ಕೊಟ್ಟಿರಲಿಲ್ಲವಾದರೂ ನಂತರ ಚಿಕಿತ್ಸೆ ಕೊಡಲ್ಪಟ್ಟಿತು. ಈಗ ಅವರಲ್ಲಿ ಕ್ಯಾನ್ಸರ್ನ ಯಾವ ಗುರುತುಗಳು ಇಲ್ಲದ ಹಾಗೆ ಗುಣವಾಗಿದೆ. ಇದು ಖಂಡಿತ ಎಂದು ದೃಢವಾಗಿ ಹೇಳಬಲ್ಲೆವು. ಈಗ ಅವರು ಆರೋಗ್ಯವಂತಾಗಿರುವ ಒಬ್ಬ ತಾಯಿ. ಡಾಕ್ಟರ್ DL ಮೂರ್ ಬರೆಯುತ್ತಾರೆ, ಪ್ರೀತಿಯ ಬೋಧಕರಾದ ಆಸ್ಟಿನ್ರವರೇ, ನಿಮಗೆ ನೆನಪಿರಬಹುದು, ನಿಮಗೆ ಮೊದಲು ನಾನು ಒಬ್ಬ ಪ್ರಸಿದ್ಧಿ ಹೊಂದಿದ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಸ್ಪೆಷಲಿಸ್ಟ್ ವೈದ್ಯರನ್ನು ಪರಿಚಯಪಡಿಸಿದೆನು. ಅವರು ಒಬ್ಬ ಒಳ್ಳೆ ಕ್ರೈಸ್ತರಾಗಿಯೂ ತಮ್ಮ ಉದ್ಯೋಗದಲ್ಲಿ ನಿಷ್ಠಾವಂತರಾಗಿಯೂ ಪ್ರಸಿದ್ಧಿ ಹೊಂದಿದವರು ಆಗಿರುವ ಒಬ್ಬರು. ಅವರು ನಿಮ್ಮ ಪತ್ನಿಯನ್ನು ಸೈಂಟ್ ಲೂಕ್ ಆಸ್ಪತ್ರೆಗೆ ಸೇರಿಸಿದರು. ನಾನು ಅವೆಲ್ಲವನ್ನು ರಿಸಲ್ಟನ್ನು ಓದಿದ್ದೇನೆ. ಕೊನೆಯಲ್ಲಿ ಅವರ ಹೇಳಿಕೆ ಹೀಗಿತ್ತು: ಮೆಥೋಲಿಯಲ್ ಹಣ್ಣುಗಳು ಕಂಡುಬಂದುದರಿಂದ ನಾನು ಆ ಸ್ಲೈಡ್ಗಳನ್ನು ಪರೀಕ್ಷಿಸಿ ಸೈಂಟ್ ಲೂಕ್ ಆಸ್ಪತ್ರೆಯ ಪೆಥಾಲಜಿಸ್ಟ್ಗಳನ್ನು MD ಆಂಡರ್ಸನ್ ಆಸ್ಪತ್ರೆಯ ಪೆಥಾಲಜಿಸ್ಟ್ಗಳನ್ನು ಪರಿಶೋಧನೆ ಮಾಡಲು ಕೇಳಿಕೊಂಡೆನು. ಅವರುಗಳ ಹೇಳಿಕೆಯಲ್ಲಿ ಹೀಗೆ ಹೇಳಿದರು: ಈ ಅಣುಗಳು ಮಿಸೋಥೀಲಿಯಲ್ ಅಣುಗಳಲ್ಲ, ಆದರೆ ಎಡಿನೋಕಾರ್ಸಿನೋಮಾ ಅಣುಗಳು ಎಂದರು. ಆದ್ದರಿಂದ ಚಿಸ್ಟ್ ಎಂಬ ಕಂಡುಹಿಡಿಯುವುದಕ್ಕೆ ತಪ್ಪು. ಅದು ನಿಕ್ರೋಟಿಕ್ ಟ್ಯೂಮರ್. ಒರಿಜಿನಲ್ CT ಸ್ಕ್ಯಾನ್ ರಿಪೋರ್ಟನ್ನು ನೋಡಿದರೆ ಈ ಗಡ್ಡೆಯು ಲಿವರಿನ ಬಲಪಕ್ಕದಲ್ಲಿ ಪೂರ್ತಿಯಾಗಿ ಮುಚ್ಚಿಕೊಂಡಿದೆ. ಎಡಭಾಗದಲ್ಲಿ 2 ಗೆಡ್ಡೆಗಳಿವೆ. ಬೋಧಕರಾದ ಆಸ್ಟಿನ್ರವರಿಗೂ ಅವರ ಪತ್ನಿಗೂ ಈ ವಿಷಯವನ್ನು ತಿಳಿಸಿದೆನು. ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಲು ಕೇಳಿಕೊಂಡರು. ಅವರು ದೈವಿಕ ಆರೋಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಲು ತೀರ್ಮಾನಿಸಿದರು. ಪರಿಶೋಧನೆಗಳೆಲ್ಲವೂ ಕ್ರಮವಾಗಿಯೇ ನಡೆದವು. ಡಾಡಿ ಆಸ್ಟಿನ್ರವರು ದಿನೇ ದಿನೇ ಆರೋಗ್ಯವನ್ನು ಹೊಂದಲು ಆರಂಭಿಸಿದರು. ಅವರನ್ನು ನೋಡುವಾಗ ಸಂಪೂರ್ಣವಾದ ಆರೋಗ್ಯವನ್ನು ಹೊಂದಿದ್ದರೆಂದು ತಿಳಿಯಿತು. ಅವರು ಪ್ರಾರ್ಥನೆಯಿಂದ ಪರಿಪೂರ್ಣವಾದ ಆರೋಗ್ಯವನ್ನು ಹೊಂದಿದ್ದರು. ನಿಮ್ಮ ಪ್ರಾರ್ಥನೆಗಳಿಂದಲೂ ಅವರು ಗುಣ ಹೊಂದಿದರು. ನನಗೆ ಇವರನ್ನು ಚಿಕಿತ್ಸೆ ಮಾಡಿದ ಎಲ್ಲ ವೈದ್ಯರುಗಳು ಗೊತ್ತು. ಎಲ್ಲ ಟೆಸ್ಟ್ ಎಕ್ಸ್ರೇಸ್ಗಳನ್ನು ನೋಡಿದ್ದೇನೆ. ಇದರಿಂದಾಗಿ ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಯಿತು. ಒಬ್ಬರು ಅದ್ಭುತಗಳ ಕುರಿತು ಓದುವುದು ಬೇರೆ, ಅದನ್ನು ನೇರವಾಗಿ ಕಾಣುವುದು ಬೇರೆ. ನಾನು ನನ್ನ ಸಂಪೂರ್ಣ ಹೃದಯದಿಂದ ನೀವೆಲ್ಲರೂ ಕರ್ತನಿಗೆ ಸಾಕ್ಷಿಗಳಾಗಿ ಇರಬೇಕೆಂದು ನಿಮ್ಮನ್ನು ಅರಸುತ್ತೇನೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605.
ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.